ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್ ಗೊತ್ತಿರೋದೇ ಅದು. ಸೊ ಕಲಿಯೋ ಅಂಥವ್ರು ನಂದು ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಮಾರ್ಕೆಟ್ ಇವತ್ತು ಟ್ರಿಕ್ಕಿ. ನಾನು ಕೂಡ ನಿಮ್ಮ ತಮ್ಲೈನಲ್ಲಿ ಮೆನ್ಷನ್ ಮಾಡಿರೋಂಗೆ ಆಲ್ಮೋಸ್ಟ್ ಐ ಟುಕ್ ಇಟ್ ಆನ್ 25,000 ಲಾಸ್ ತೊಗೊಂಡಿದ್ದೀನಿ ಇವತ್ತು. ಸೊ 25,000 ಲಾಸ್ ಹೇಗಾಯಿತು ಎಂತ ಆಯಿತು ಅದನ್ನು ನಾನು ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ. ಲೆಟ್ಸ್ ಗೋ ವಿತ್ ರಿಪ್ಲೈ ಬಾರ್. ಸೊ P&L ಆಲ್ರೆಡಿ ನಾನು ಬೆಳಗ್ಗೆನೇ ಲಾಸ್ ತೊಗೊಂಡ್ಮೇಲೆ ಕ್ಲೋಸ್ ಮಾಡಿದ್ದೆ. ಸೊ ಸ್ವಲ್ಪ ವರ್ಕ್ ಇತ್ತು ಅಂತ ಔಟ್ಸೈಡ್ ಹೋಗಿದ್ದೆ. ಇವಾಗ ಬಂದಿದ್ದೀನಿ. ಬಂದು ನಿಮಗೂ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಿ ಹಾಕಿ ಸ್ಟೂಡೆಂಟ್ಸ್ಗೂ ನಾಳೆದು ಅಪ್ಡೇಟ್ಸ್ ಎಲ್ಲ ಕಳಿಸ್ಬೇಕು. ಹಾಗಾಗಿನೇ ಲೆಟ್ಸಿ ನಾನು ಎಲ್ಲಿಂದ ಲಾಸ್ ತೊಗೊಂಡೆ, ಲಾಸ್ ಎಲ್ಲಿ ಆಯಿತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಅಲ್ವಾ. ಸೊ ಫಸ್ಟು ನಿಮಗೆ ಲೈಕು ಮಾರ್ಕೆಟು ನಾನು ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸ್ಗೆ ಹೇಳಿದೆ, ಮಾರ್ಕೆಟ್ ಏನೋ ಫ್ಲಾಟಿಶ್ ಓಪನ್ ಆದರೆ ನೋ ಟ್ರೇಡ್ಸ್ ಅಟ್ ಆಲ್ ಅಂಟಿಲ್ ಅನ್ಲೆಸ್ 1 ಬ್ರೇಕ್ ಆಗಬೇಕು ಇಲ್ಲ 0 ಬ್ರೇಕ್ ಆಗಬೇಕು. ಇದರೊಳಗಡೆನೇ ಇದ್ದರೆ ಮಾರ್ಕೆಟು ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಓಕೆನಾ. ಸೊ ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ಏನು ಮಾಡುತ್ತೆ ಅಂತ. ಸೊ ನಾನು ಕೂಡ ಇಲ್ಲಿ ತನಕ ವೆಯ್ಟ್ ಮಾಡ್ತಿದ್ದೆ ಎಕ್ಸಾಕ್ಟ್ ಮಾರ್ಕೆಟ್ ಈ ಲೆವೆಲಿಗೆ ಬಂದಾಗ. ಸೊ ಐ ಜಸ್ಟ್ ವೆಯ್ಟೆಡ್ ಮಾರ್ಕೆಟು ಒಂದು ಬುಲ್ಲಿಶ್ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆದರೆ ಡೆಫಿನೆಟಾಗಿ ನಾನೊಂದು ಕಾಲ್ ಸೈಡ್ ಟ್ರೇಡ್ನ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿ ತನಕ ಯಾವುದೇ ಟ್ರೇಡ್ಸ್ ಮಾಡಿರಲ್ಲ, ವೆಯ್ಟ್ ಮಾಡ್ತಾ ಇದ್ದೆ. ಸೊ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ, ಮಾರ್ಕೆಟ್ ರಿಜೆಕ್ಷನ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಸೊ ಓಕೆ ಫೈನ್, ನೋಡೋಣ ಸ್ವಲ್ಪ ಹೊತ್ತು ಮಾರ್ಕೆಟ್ ರಿಟ್ರೇಸ್ಮೆಂಟ್ ಮಾಡಿ ಮತ್ತೆ ಬುಲ್ಲಿಶ್ ಕ್ಯಾಂಡಲ್ ಬಂದರೆ ನೋಡೋಣ ಅಂತ. ದಿಸ್ ಬುಲ್ಲಿಶ್ ಕ್ಯಾಂಡಲ್ ಬರ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕ್ಲೋಸ್ ಆಗ್ತಿದ್ದಂಗೆ ಟ್ರೇಡ್ ತೊಗೊಂಡೆ ನಾನು. ಟ್ರೇಡ್ ತೊಗೊಂಡ್ಮೇಲೆ ಮಾರ್ಕೆಟು ಈಸಿಯಾಗಿ ಸ್ಲೋಲಿ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಕ್ಸಿಟ್ ಆದೆ ನಾನಿಲ್ಲಿ. ಇಲ್ಲಿ ನಾನು ಆಲ್ರೆಡಿ ಎಕ್ಸಿಟ್ ಆಗಲೇಬೇಕಿತ್ತು, ಎಕ್ಸಿಟ್ ಆದೆ ಬಿಕಾಸ್ ನಾನು ಸ್ಟಾಪ್ ಲಾಸ್ ಹಿಟ್ ಕೂಡ ಆಗಿತ್ತು ಇಲ್ಲಿ. ಈ ರೀಸನ್ ಇಷ್ಟೇ, ಮಾರ್ಕೆಟು ಹೈನ ತೆಗೆದ್ಮೇಲೆ ಮತ್ತೆ ಮೇಲೆ ಹೋಗೋ ಚಾನ್ಸಸ್ ತುಂಬ ಕಡಿಮೆ ಅನ್ನೋದು ಗೊತ್ತಿರುತ್ತೆ. ಸಾರಿ, ಹೈ ಹೋದರೆ ಇನ್ನೊಂದು ಈ ಥರದ್ದು ಒಂದು ಬಿಗ್ ಕ್ಯಾಂಡಲ್ ಮಾಡಬೇಕಿತ್ತು, ಮಾರ್ಕೆಟು ಮಾಡಲಿಲ್ಲ. ಓಕೆನಾ. ಸೊ ಸ್ಟಾಪ್ ಲಾಸ್ ಹಿಟ್ ಆಯ್ತು ನನಗಿಲ್ಲಿ. ಅದಾದಮೇಲೆ ನಾನು ಮಾಡಿದ ಮಿಸ್ಟೇಕ್ ಏನು ಗೊತ್ತಾ, ಈ ಕ್ಯಾಂಡಲ್ ಫಾರ್ಮ್ ಆಯ್ತು ನೋಡಿ, ಐ ಟುಕ್ ಒನ್ ಮೋರ್ ಟ್ರೇಡ್. ಇದನ್ನು ತೆಗೆದ್ಮೇಲೆ ಒನ್ ಮೋರ್ ಟ್ರೇಡ್ನ ನಾನು ತೊಗೊಂಡೆ ಬ್ರೇಕ್ಔಟಲ್ಲಿ. ಸೊ ನಾನು ಮಾಡಿದ ಮಿಸ್ಟೇಕ್, ಸೆಕೆಂಡ್ ಮಿಸ್ಟೇಕ್ ಅದೇನೆ. ಸೊ ಅಗೇನ್ ಮಾರ್ಕೆಟ್ ರಿಜೆಕ್ಷನಿಗೆ ಬಂದಾಗ ಐ ಜಸ್ಟ್ ಎಕ್ಸಿಟೆಡ್. ಸೊ 2 ಟ್ರೇಡಿಂದ 25,000 ಲಾಸ್ ಮಾಡ್ಕೊಂಡಿದ್ದೀನಿ. ದಟ್ಸ್ ಓಕೆ, ನನ್ನ ಲಾಸ್ ಈಸ್ ಲಿಮಿಟಲ್ಲಿದೆ. ಅದಾದಮೇಲೆ ಮತ್ತೆ ಯಾವುದೇ ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ ನಾನು, ಬಿಕಾಸ್ ದಿನದ ಟ್ರೇಡ್ ನಿಮಗೆ ಮುಗಿದ್ಮೇಲೆ ಮತ್ತೆ ಟ್ರೇಡ್ ಮಾಡೋದು ವೇಸ್ಟ್ ಅದು. ಸೊ ಮತ್ತೆ ಟ್ರೇಡ್ ಯಾವುದೇ ಕಾರಣಕ್ಕೂ ಮಾಡಲೂಬಾರ್ದು ಕೂಡ. ಸೇಮ್ ವೇ ಮಾರ್ಕೆಟಲ್ಲಿ ಅಗೇನ್ ಮಾರ್ಕೆಟ್ ಏನು ಮಾಡಿದೆ, ಮಾರ್ಕೆಟ್ ಕಂಪ್ಲೀಟ್ ಡೌನ್ ಸೈಡ್ ಬಂದಿದೆ. ಸೊ ಇದ್ದಿದ್ರೆ ಡೆಫಿನೆಟಾಗಿ ಕವರ್ ಮಾಡ್ತಿದ್ದ. ನೋ, ನಾನು ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗ್ತಿರಲಿಲ್ಲ. ಬಿಕಾಸ್ ಒನ್ಸ್ ನಿಮ್ಮದು ಪ್ರಾಫಿಟ್ ಆರ್ ಲಾಸ್ ಕಂಪ್ಲೀಟ್ ಆದಮೇಲೆ ಆವತ್ತಿಂದು ಸೊ ಮತ್ತೆ ಟ್ರೇಡ್ ಮಾಡ್ಲಿಕ್ಕೆ ಹೋದರೆ ನಿಮ್ಮ ಮೈಂಡ್ಸೆಟ್ ಹಾಳಾಗುತ್ತೆ. ಅದೇ ರೀಸನ್ಗೆ ನಾನು ಮತ್ತೆ ಟ್ರೇಡ್ನೇ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಇವತ್ತಿಂದು ಲಾಸ್ ನಾನು ಎತ್ಕೊಂಡಿದ್ದೀನಿ, ದಟ್ಸ್ ಓಕೆ. ಸೊ ಮಾರ್ಕೆಟಲ್ಲಿ ಅದಾದಮೇಲೆ ಲೈಕ್ ಇಲ್ಲಿ ಟ್ರ್ಯಾಪ್ ಯಾವ ಥರ ಆಗಿದೆ ನೋಡಿ. ಒಂದು ಸಲ ಟ್ರ್ಯಾಪ್ ಆಯಿತು, ಸೆಕೆಂಡ್ ಟೈಮ್ ಟ್ರ್ಯಾಪ್ ಆದೆ, ಥರ್ಡ್ ಟೈಮ್ ಇದ್ದಿದ್ರೆ ಮತ್ತೆ ಥರ್ಡ್ ಟೈಮ್ ಕೂಡ ಟ್ರ್ಯಾಪ್ ಆಗ್ತಿದ್ನಾ. ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ಥರ್ಡ್ ಟೈಮ್ ಕೂಡ ಟ್ರ್ಯಾಪ್ ಆಯ್ತಾನೆ ಇದು. ಸೊ ಸ್ಟೂಡೆಂಟ್ಸ್ಗಳ ಮೆಸೇಜ್ ಕೂಡ ನೋಡಿದೆ, ನಾನು ನಿಮ್ಮ ಥರನೇ ಇವತ್ತು ಇಲ್ಲಿ ಟ್ರ್ಯಾಪ್ ಆಗಿದ್ದೀನಿ. ಸೊ ಸೇಮ್ ವೇ ನಾನು ಟ್ರ್ಯಾಪಲ್ಲಿ ಸಿಗಾಕೊಂಡು ಲಾಸ್ ಮಾಡ್ಕೊಂಡಿದ್ದೀನಿ. ಸೇಮ್ ವೇ ನೀವು ಕೂಡ ಲಾಸ್ ತೊಗೊಂಡಿದ್ದೀರಾ ಇವತ್ತು. ಅದರಲ್ಲಿ ಏನಿದೆ ಸೊ ಅಲ್ವಾ. ಸೊ ಒಂದೊಂದಿನ ಲಾಸ್ ಆಗೋದಂತೂ ಕ್ವೈಟ್ ಕಾಮನು. ಲಾಸ್ ನಮಗೆ ನಾರ್ಮಲ್ ಇದ್ದರೆ ಇಂಪಾರ್ಟೆಂಟು ಅಷ್ಟೇ, ಅಂದರೆ ಲೈಕ್ ಲಿಮಿಟಲ್ಲಿರೋದು ಇಂಪಾರ್ಟೆಂಟು. ಮಾರ್ಕೆಟ್ ಬುಲ್ಲಿಶ್ ಸೈಡೇ ಇದೆ. ಸೊ ಇಷ್ಟು ಶಾರ್ಪ್ ಫಾಲ್ ಬಂದ್ರೂ ಮಾರ್ಕೆಟ್ ಸ್ಟಿಲ್ ಬುಲ್ಲಿಶ್ ಸೈಡ್ ಹೋಲ್ಡ್ ಮಾಡಿಕೊಂಡೇ ಹೋಗ್ತಾ ಇದೆ. ಸೊ ಇದು ಗೊತ್ತಿರೋ ವಿಚಾರನೇ, ಮಾರ್ಕೆಟ್ ಸ್ಟಿಲ್ ಬುಲ್ಲಿಶ್ ಸೈಡೇ ಇದೆ. ಸೊ ಬುಲ್ಲಿಶ್ ಸೈಡೇ ಮಾರ್ಕೆಟ್ ಮೂಮೆಂಟ್ ಕೂಡ ಕೊಡುತ್ತೆ ಅನ್ನೋದು. ಅದೇ ರೀಸನ್ಗೆ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಮಾರ್ಕೆಟಲ್ಲಿ ಸೇಮೇ ಅದೇ ಲಾಜಿಕ್ ಮೇಲೆ ನಾನು ಟ್ರೇಡ್ ತೊಗೊಂಡಿದ್ದು. ಬಟ್ ಈ ರಿವರ್ಸಲ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗು, ದಟ್ಸ್ ಓಕೆ. ರಿವರ್ಸಲ್ ಕ್ವೈಟ್ ಕಾಮನ್ನು. ಸೊ ಬಂದಿದೆ, ರಿವರ್ಸಲ್ ಕೂಡ ಆಗಿದೆ. ಪ್ರಾಫಿಟ್ ಆರ್ ಲಾಸ್ ಇದ್ದಿದ್ದೇನೆ ಎವ್ರಿ ಡೇ. ಸೊ ನಮಗೇನಂದರೆ ಮಾರ್ಕೆಟಲ್ಲಿ ನಮ್ಮ ನೇಚರ್ ಆಫ್ ಟ್ರೇಡಿಂಗ್ ಥಿಂಗ್ಸ್ ಗೊತ್ತಿರಬೇಕಷ್ಟೇ. ಓಕೆನಾ. ಸೊ ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಹೇಳಲಿಕ್ಕಿಲ್ಲ ಇವತ್ತು. ಇನ್ನೇನು ಆಲ್ಮೋಸ್ಟು ಕ್ಲೋಸಿಂಗ್ ಟೈಮು, ಇನ್ನೇನು ಎಕ್ಸ್ಟ್ರಾ ಹೇಳಲಿಕ್ಕಾಗತ್ತೆ ಅಲ್ವಾ. ಲೆಟ್ಸ್ ಸಿ. ಸೊ ನಾಳೆಗೆ ಏನಾಗ್ಬೋದು ಅನ್ನೋದು ಸ್ಟೂಡೆಂಟ್ಸ್ಗೆ ವಿಡಿಯೋ ಕೂಡ ಮಾಡಬೇಕು. ಇನ್ನೇನು ಮಾರ್ಕೆಟ್ ಇಲ್ಲೇ ಮಧ್ಯದಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ. ಓಕೆ, ಥ್ಯಾಂಕ್ ಯು ಆಲ್.